ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ತಂದೆಯಿಂದ ಬೆಂಬಲ ಮತ್ತು ಸಲಹೆಯಿಂದ ಲಾಭ. ದಾಂಪತ್ಯ ಜೀವನದಲ್ಲಿ ಸೌಹಾರ್ದದ ವಾತಾವರಣ, ಆರ್ಥಿಕ ಸ್ಥಿತಿ ಭದ್ರವಾಗಿದ್ದು ಹೊಸ ಅವಕಾಶಗಳಿಗೆ ದಾರಿ ಮಾಡಿಕೊಡುತ್ತದೆ. ವೃಷಭ ರಾಶಿ. ಸಾಲದ ಸಹಾಯ ಸಿಗಲಿದ್ದು ಶುಭ ಫಲಗಳು ಸಿಗುವ ಸಾಧ್ಯತೆ, ಆದರೆ ಮಾನಸಿಕ ಒತ್ತಡವನ್ನ ಧ್ಯಾನ ಅಥವಾ ವಿಶ್ರಾಂತಿಯಿಂದ ನಿಯಂತ್ರಿಸಿಕೊಳ್ಳಿ. ಮಿಥುನ ರಾಶಿ. ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಸಂತೋಷದ ಕ್ಷಣಗಳು, ಕುಟುಂಬದಲ್ಲಿ ಶಾಂತಿಯುತ ವಾತಾವರಣ, ಆದರೆ ವೆಚ್ಚದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ. ಕಟಕ ರಾಶಿ. ಶತ್ರುಗಳಿಂದ ಸಣ್ಣ ತೊಂದರೆ ಸಾಧ್ಯ, ಆದರೆ ಸಾಲದ ನೆರವು ಮತ್ತು ಸಹೋದರಿಯಿಂದ ಬೆಂಬಲದಿಂದ ಎಲ್ಲವೂ ಸರಿ ಹೋಗುತ್ತದೆ. ಧೈರ್ಯದಿಂದ ಮುಂದುವರಿಯಿರಿ. ಸಿಂಹ ರಾಶಿ. ಶುಭ ಕಾರ್ಯಗಳಿಗೆ ಖರ್ಚು ಹೆಚ್ಚಾಗಬಹುದು. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣದಿಂದ ಹೊಸ ಅನುಭವಗಳು, ಆರ್ಥಿಕ ಯೋಚನೆಗೆ ಗಮನ ಕೊಡಿ. ಕನ್ಯಾ ರಾಶಿ. ವ್ಯಾಪಾರ ಅಥವಾ ಕೆಲಸದಲ್ಲಿ ಉತ್ತಮ ಲಾಭ, ಸಂಗಾತಿಯಿಂದ ಸಹಕಾರ, ದೇವಾಲಯ ಭೇಟಿಯಿಂದ ಮಾನಸಿಕ ಶಾಂತಿ, ಒಳ್ಳೆ ದಿನ. ತುಲಾ ರಾಶಿ. ಕೆಲಸದಲ್ಲಿ ಯಶಸ್ಸು, ಉದ್ಯೋಗದಲ್ಲಿ ಲಾಭದಾಯಕ ಬೆಳವಣಿಗೆ, ಸ್ತ್ರೀಯರೊಂದಿಗಿನ ಸಂವಾದದಲ್ಲಿ ಎಚ್ಚರಿಕೆ ವಹಿಸಿ, ತಾಳ್ಮೆಯಿಂದ ಸಮಸ್ಯೆ ಬಗೆಹರಿಸಿಕೊಳ್ಳಿ. ವೃಶ್ಚಿಕ ರಾಶಿ. ಹಣಕಾಸಿನ ವೆಚ್ಚ ಹೆಚ್ಚಾಗಬಹುದು, ಆದರೆ ಪ್ರಯಾಣದ ಯೋಚನೆ ಉತ್ಸಾಹ ನೀಡುತ್ತದೆ. ಮಕ್ಕಳ ಭವಿಷ್ಯಕ್ಕಾಗಿ ಚಿಂತನೆಯಿಂದ ಒಳ್ಳೆಯ ತೀರ್ಮಾನಗಳು ಸಾಧ್ಯ. ಧನುಸು ರಾಶಿ. ಒಟ್ಟಾರೆ ಅನುಕೂಲಕರ ದಿನ, ಆರೋಗ್ಯದ ಕಡೆ ಗಮನ ಹರಿಸಿ, ಪಿತ್ರಾರ್ಜಿತ ಆಸ್ತಿಯ ವಿಷಯದಲ್ಲಿ ಎಚ್ಚರಿಕೆಯಿಂದ ಕಾನೂನು ಕ್ರಮ ಕೈಗೊಳ್ಳಿ. ಮಕರ ರಾಶಿ. ಐಷಾರಾಮಿ ಜೀವನದ ಕನಸುಗಳಿಗೆ ರೆಕ್ಕೆ, ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಮತ್ತು ಪಾಲುದಾರಿಕೆಯಿಂದ ಲಾಭ, ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ. ಕುಂಭರಾಶಿ. ಆಸ್ತಿ ಸಂಬಂಧಿತ ಚಿಕ್ಕ ತೊಂದರೆ ಸಾಧ್ಯ, ಒಡವೆ ಅಥವಾ ಆಭರಣಗಳ ಕಡೆ ಗಮನ ಇರಲಿ. ಮಿತ್ರರಿಂದ ದೂರವಾದರೂ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸಿ. ಕೊನೆಯದಾಗಿ ಮೀನರಾಶಿ. ಉದ್ಯೋಗದಲ್ಲಿ ಅನಿರೀಕ್ಷಿತ ಲಾಭ, ಮಹಿಳೆಯರೊಂದಿಗಿನ ಸಂವಾದದಲ್ಲಿ ಎಚ್ಚರ ವಹಿಸಿ, ಕೆಲಸದಲ್ಲಿ ಉನ್ನತ ಸ್ಥಾನದ ಜೊತೆಗೆ ಗೌರವ ಪ್ರಾಪ್ತಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.